ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌರಿ, ನಮ್ಮನೆ ಹಿಂದಿನ ರೋಡಲ್ಲಿ ಒಂದೇ ಫ್ಯಾನಿಗೆ ಇಬ್ರು ನೇಣು ಹಾಕೊಂಡಿದ್ರಲ್ಲ, ಆ ಮನೆಗೆ ಬಾಡಿಗೆಗೆ ಬಂದವ್ರಿಗೂ ದೆವ್ವ ಬಿಟ್ಕೊಂಡ್ಬಿಟ್ಟಿತ್ತಂತೆ ಕಣೆ. ಈ ವಿಷಯ ನನ್ನ ಕಿವಿಗೆ ಬೀಳೋದಕ್ಕೂ ಈಗ ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಿರೋದಕ್ಕೂ ನನ್ನ ಎದೆ ಡವ ಡವ ಆಗ್ತದೆ. ಮಾತು ಕಮ್ಮಿ ಇರಲಿ, ಇದು ಪಕ್ಕ ಕ್ರಿಮಿನಲ್ ಕೇಸೆ. ಎಂತಕ್ಕೆ ದೆವ್ವ ಭೂತ ಅಂದಳಿ ಹೆದರ್ಕೊಂಡು ಸಾಯ್ತ್ರಿ? ಧೈರ್ಯವಾಗಿರಿ. ನಾನೇನಾದ್ರೂ ಈ ಕೇಸನ್ನು ಹಿಡಿದು ಕ್ರೈಮ್ನ ಆಚೆ ತಂದು ಕ್ರಿಮಿನಲ್ನ ಹಿಡಿದು ಕೊಟ್ರೆ ನನಗೆ ಪ್ರಮೋಷನ್ ಸಿಕ್ಕತ್ತು, ಹೆಗಲ ಮೇಲೆ ಸ್ಟಾರ್ ಬರ್ತತ್ತು. ಹಾಡೇನೇನೋ ಸ್ಟಾರ್ ಹೇಗಿದೆಯೋ ಏನೋ, ಅದು ಸರಿ ಇದ್ರೆ ಕ್ಷೇಮವಾಗಿ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂದ್ರೆ ಅಕ್ಕ ಅಷ್ಟೇ ಸಾಕು, ಮುಂದಕ್ಕೆ ಏನು ಹೇಳ್ಬೇಡ. ಯಜ್ಜಮ್ಮ, ಪುನೀತ ಗಂಡ ನಿಜವಾಗ್ಲೂ ಸತ್ತಿನ? ಅಯ್ಯೋ ಹೌದು ಕಾಶಿ ಅವರೇ, ಅವ್ರ ಅಂತ್ಯ ಸಂಸ್ಕಾರಕ್ಕೆ ನಾನೇ ಹೋಗಿದ್ದೀನಿ. ಅವ್ರ ಬಾಡಿನ ನನ್ನ ಕಣ್ಣವರೇ ನೋಡಿದ್ದೀನಿ. ಅಂದ ಮೇಲೆ ಅವ್ರ ಗಂಡ ಸತ್ತಿದ. ಅರೆ ಸತ್ತವ ಬದುಕಿ ಬಪ್ಪಕ್ಕೆ ಹೆಂಗ್ ಸಾಧ್ಯ? ಒಂದ್ ವೇಳೆ ಇನ್ಶೂರೆನ್ಸ್ ಅನ್ನು ಕ್ಲೈಮ್ ಮಾಡೋಕೆ ಡಮ್ಮಿ ಬಾಡಿನ ದಫನ್ ಮಾಡಿರ ಹೆಂಗೆ? ಎಂತ ಹೆದರ್ಕಂತಿದ್ರಿ? ನೀವ್ ಹೆದರ್ಕೊಂಡ್ರಿ ಅಂತ ನಾವು ಹೆದರ್ಕೊಂಡ್ವಿ. ನೀವು ಹೆದರ್ಕೊಂಡ್ರಿ ಅಲ್ಲ, ಅದಕ್ಕೆ ನಾನು ಹೆದರ್ಕೊಂಡೆ. ಸ್ವಲ್ಪ ಸುಮ್ಮನೆ ಈ ಕಡೆ ಮಾತ್ರ. ಯಾಕೋ ಏನು ಸರಿ ಹೋಗ್ತಿಲ್ಲ. ನನ್ನ ಎಡಗಣ್ ಬೇರೆ ಆದಿರ್ತಾ ಇದೆ. ಬನ್ನಿ ಹೋಗ್ಬಿಡ. ಗಿರಿಜಾ, ನಂಗೆ ಯಾಮರ್ಸ್ ಹೋಗಿ ಪ್ಲಾನ್ ಮಾಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಅಕ್ಕ ಇವಳು ಮನುಷ್ಯಳೇ ಅಲ್ಲ ಅನ್ಸುತ್ತೆ. ಮೊದ್ಲು ಕಾಲ್ ನೋಡಿ ಅವಳ್ದು. ನನಗೂ ಕಾಣ್ತಾ ಇಲ್ಲ ಗೌರಿ. ಇದನ್ನೆಲ್ಲ ಕಾಣ್ತಾ ಇದ್ರೆ ನನಗೆ ನಮ್ಮ ಅಜ್ಜಿ ಹೇಳದ ಕತೆ ಏನ್ ನೆನಪತ್ತಿತ್ತು. ಏನ್ ಕತೆ ಕಾಶಿ ಅವರೇ? ದೇವದ ಕತೆ. ಮತ್ತೆ ಹೆದರ್ಕೊಂಡ್ರ? ತಮಾಷೆ ಮಾಡಿದ್ದು. ಅಡ್ಗೆ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಚಿನ್ನಿ ಬಂದು ಟೇಬಲ್ ಅಲ್ಲಿ ಕಾಯ್ತಾ ಇದ್ದಾರೆ. ನಿನ್ ಗಂಡ ಟೇಬಲ್ ಅಲ್ಲಿ ಕುತ್ಕೊಂಡು ಊಟಕ್ಕೆ ಕಾಯ್ತಾ ಇದ್ದಾರಾ? ಇವಾಗ ತಾನೇ ಬಂದ್ರು. ತುಂಬಾ ಹಸುವಾಗಿದೆ, ನಿನ್ ಫ್ರೆಂಡ್ಸ್ನೆಲ್ಲ ಕರಿ ಊಟ ಮಾಡೋಣ ಅಂದ್ರು. ಅವ್ರಿಗೆ ಹಸ್ವಾದ್ರೆ ನಾವ್ಯಾಕೆ ಬರ್ಬೇಕು? ಅವ್ರು ಊಟ ಮಾಡೋಕೆ ನೀವ್ ಇರ್ಲೇಬೇಕಲ್ವಾ? ಐ ಮೀನ್ ನೀವಿದ್ರೇನೆ ಅವ್ರಿಗೆ ಊಟ. ಅಯ್ಯೋ, ನಾನಿವತ್ತು ಉಪವಾಸ. ನಾನಷ್ಟೇ ಅಲ್ಲ, ನನ್ನ ಹೆಂಡತಿ, ನನ್ನ ಅದಕ್ಕೆ ಅವರು ಉಪವಾಸ. ಆದ್ರೆ ಚಿನ್ನಿಗೆ ಉಪವಾಸ ಇಲ್ವಲ್ಲ. ನೀವು ಊಟ ಮಾಡಕ್ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಸುನೀತಾ, ಚಿನ್ನಿ ಅಲ್ಲಿ ಕರೀತಿದ್ದಾರೆ. ಚಿನ್ನಿ ಎಲ್ಲಿ? ಅಲ್ಲಿ ಗೌರಿ, ಗಿರಿ, ಕಾಶಿ ಅವರೇ, ಗಿರಿಜಾ. ಅಯ್ಯೋ, ಇವ್ರು ಯಾಕೆ ಮತ್ತೆ ಹೊಡೋದ್ರು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.